ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ದಿನಗಳ ಅಥವಾ ದಿನಾಚರಣೆಗಳ ಮುಂದುವರಿದ ಭಾಗವನ್ನು ನಾವು ತಿಳ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತರಗತಿಯನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳಲ್ಲಿ ಮೊದಲ ಬಾರಿಗೆ ಗಾಂಧಿ ಜಯಂತಿಯನ್ನು ಇಲ್ಲಿ ತಗೊತೀನಿ. ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಣೆ ಮಾಡ್ತೀವಿ. ಪ್ರತಿ ಅಕ್ಟೋಬರ್ 2ರಂದು ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅವತ್ತು ಮತ್ತೊಬ್ಬ ರಾಷ್ಟ್ರ ನಾಯಕ, ನಮ್ಮ ಮಾಜಿ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ತೀವಿ. ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಅಪ್ರತಿಮ ಹೋರಾಟಗಾರರಾದಂಥ ಗಾಂಧಿಯವರ ಹುಟ್ಟಿದ ಹಬ್ಬವನ್ನು ನಾವು ಗಾಂಧಿ ಜಯಂತಿಯಾಗಿ ಪ್ರತಿ ಅಕ್ಟೋಬರ್ 2ರಂದು ಆಚರಣೆ ಮಾಡ್ತೀವಿ. ಅದನ್ನು ವಿಶ್ವ ಅಹಿಂಸಾ ದಿನ ಅಂತಲೂ ಕೂಡ ಆಚರಣೆ ಮಾಡ್ತಾರೆ. ಇನ್ನು ವಿಶ್ವ ಶಿಕ್ಷಕರ ದಿನವನ್ನು ಅಕ್ಟೋಬರ್ 5ರಂದು ಆಚರಣೆ ಮಾಡ್ತೇವೆ. ಸೆಪ್ಟೆಂಬರ್ 5 ಏನಿದೆ ಅದು ನಮ್ಮ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥದ್ದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಆದರೆ ವಿಶ್ವ ಶಿಕ್ಷಕರ ದಿನಾಚರಣೆ ಅಕ್ಟೋಬರ್ 5ರಂದು ಆಚರಣೆ ಮಾಡ್ತೇವೆ. ಇನ್ನು ವಿಶ್ವ ಅಂಚೆ ದಿನವನ್ನು ಅಕ್ಟೋಬರ್ 9ರಂದು ಆಚರಣೆ ಮಾಡ್ತೇವೆ. ಅಂಚೆಯ ಮಹತ್ವ ಏನು ಅನ್ನೋವಂಥ ಅಂಚೆಯ ಮಹತ್ವವನ್ನು ಸಾರುವಂಥ ಒಂದು ದಿನ ವಿಶ್ವ ಅಂಚೆ ದಿನ ಅಕ್ಟೋಬರ್ 9. ಇನ್ನು ವಿಶ್ವಸಂಸ್ಥೆ ಸ್ಥಾಪನಾ ದಿನ ಅಕ್ಟೋಬರ್ 24 ಏನಿದೆ, ಇದು ವಿಶ್ವಸಂಸ್ಥೆ ಏನು 2ನೇ ಮಹಾಯುದ್ಧದ ಒಂದು ಕರಾಳ ದಿನವನ್ನು ಕಂಡಂಥ ಇಡೀ ವಿಶ್ವದಲ್ಲಿ ಏನು ಶಾಂತಿಯನ್ನು ಸ್ಥಾಪನೆ ಮಾಡುವಂಥ ಉದ್ದೇಶದಿಂದ ಅನೇಕ ಮಹನೀಯರುಗಳು, ಥಿಯೋಡೋರ್ ರೂಸ್ವೆಲ್ಟ್, ಚರ್ಚಿಲ್, ಈ ಮಹಾನಾಯಕರುಗಳ ಶ್ರಮದ ಫಲವಾಗಿ 1945 ಅಕ್ಟೋಬರ್ 24ರಂದು ಏನು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಅಂಥ ವಿಶ್ವಸಂಸ್ಥೆಯ ಸ್ಥಾಪನೆ ದಿನವನ್ನು ಪ್ರತಿ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಇನ್ನು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಣೆ ಮಾಡ್ತೇವೆ. ಅಂದರೆ ನಮ್ಮ ಕರ್ನಾಟಕದ ಕೆಲವೊಂದು ಪ್ರದೇಶಗಳು ಭಾರತ ಸ್ವತಂತ್ರಗೊಂಡ ನಂತರ ಕನ್ನಡ ಭಾಷೆ ಮಾತನಾಡುವಂಥ ಎಲ್ಲ ಪ್ರದೇಶಗಳು ಹೈದರಾಬಾದ್ ಸಂಸ್ಥಾನ, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಈ ರೀತಿ ಅನೇಕ ಕಡೆ ಸೇರಿತ್ತು. ನಮ್ಮ ಏನು ಕನ್ನಡಿಗರ ಒಂದು ಹೋರಾಟದ ಫಲವಾಗಿ 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕ ಏಕೀಕರಣ ಆಗುತ್ತೆ. ಅಂಥ ಕರ್ನಾಟಕ ಏಕೀಕರಣಗೊಂಡಂಥ ಆ ಒಂದು ದಿನ ಏನಿದೆ ನವೆಂಬರ್ 1, ಅದನ್ನು ನಾವು ಏನು ಮಾಡ್ತೇವೆ, ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ. ಇನ್ನು ಮಕ್ಕಳ ದಿನ ನವೆಂಬರ್ 14. ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದಂಥ ಭಾರತದ ಪ್ರಪ್ರಥಮ ಪ್ರಧಾನಿಗಳು ಮತ್ತು ಸ್ವತಂತ್ರ ಹೋರಾಟಗಾರರಾದಂಥ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಪ್ರತಿ ನವೆಂಬರ್ 14ರಂದು ನಾವು ಏನು ಮಾಡ್ತೀವಿ, ಮಕ್ಕಳ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ವಿಶ್ವ ದೂರದರ್ಶನ ದಿನ ನವೆಂಬರ್ 21ರಂದು ವಿಶ್ವ ದೂರದರ್ಶನ ದಿನ. ಅಂದರೆ ದೂರದರ್ಶನದ ಒಂದು ಉಪಯೋಗಗಳೇನು, ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ದಿನ ವಿಶ್ವ ದೂರದರ್ಶನ ದಿನ ಅಂತದನ್ನ ನವೆಂಬರ್ 21ರಂದು ಆಚರಣೆ ಮಾಡ್ತೇವೆ. ವಿಶ್ವ ಪರಿಸರ ಸಂರಕ್ಷಣಾ ದಿನ, ಅದನ್ನು ನಾವು ನವೆಂಬರ್ 29ರಂದು ಆಚರಣೆ ಮಾಡ್ತೇವೆ. ವಿಶ್ವ ಪರಿಸರ ಸಂರಕ್ಷಣಾ ಅಂದರೆ ಪರಿಸರವನ್ನು ಯಾವ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು, ಪರಿಸರ ಮಾಲಿನ್ಯ ಯಾವ ರೀತಿಯಾಗಿ ಆಗ್ತೈತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನುವಂಥದ್ದನ್ನು ಮತ್ತು ಪರಿಸರದ ಜಾಗೃತಿಯನ್ನು ಮೂಡಿಸುವಂಥ ಒಂದು ದಿನ ವಿಶ್ವ ಪರಿಸರ ಸಂರಕ್ಷಣಾ ದಿನ. ಅದನ್ನು ನಾವು ಪ್ರತಿ ನವೆಂಬರ್ 26ರಂದು ಆಚರಣೆ ಮಾಡ್ತೇವೆ. ಇನ್ನು ವಿಶ್ವ ಮಾನವ ದಿನ ಅಂದರೆ ಡಿಸೆಂಬರ್ 29ರಂದು ಆಚರಣೆ ಮಾಡ್ತೇವೆ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟುಹಬ್ಬ. ಏನು 1904ರಲ್ಲಿ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರ ಜನ್ಮ ಆಗುತ್ತೆ. ಅವರ ಹುಟ್ಟುಹಬ್ಬವನ್ನು ಏನು ಮಾಡ್ತಾರೆ, ವಿಶ್ವ ಮಾನವ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಡಿಸೆಂಬರ್ 29ರಂದು ವಿಶ್ವ ಮಾನವ ದಿನ ಆಚರಣೆ ಮಾಡ್ತಾರೆ. ಇದಿಷ್ಟು ಇವತ್ತಿನ ಒಂದು ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಮಾಹಿತಿ. ಮತ್ತಷ್ಟು ದಿನಾಚರಣೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಿಗುವ. ಎಲ್ಲರಿಗೂ ಧನ್ಯವಾದಗಳು.